ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ದಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂತ ಚಿಂತೆ ಇದ್ದೇ ಇರುತ್ತೆ. ಹಾಗಾದರೆ ಬನ್ನಿ, ಮೊಸರು ಬೇಡ, ಈನೋ ಬೇಡ, ಹಾಗೆ ಸೋಡಾ ಕೂಡ ಬೇಡ. ದಿಢೀರನೆ ಕಡಲೆಬೇಳೆನ ಬಳಸಿ ಇವತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸರಳವಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಾದ್ರೂ ಕಪ್ಪನ್ನ ಅಳತೆ ಮಾಡಿ ಹಾಕೊಳ್ಳಿ. ನಾನು ಈ ಕಪ್ಪಲ್ಲೇ 2 ಕಪ್ ಅಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ನೋಡಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಕಾಳನ್ನ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ. 2 ಕಪ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅವಲಕ್ಕಿ, 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 2 ಟೇಬಲ್ ಸ್ಪೂನ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನೆಲ್ಲವನ್ನ ಈಗ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ. ಒಂದು 3 ಬಾರಿ ನಾನು ತೊಳ್ಕೊಂಡು ಬಂದಿದ್ದೀನಿ. ಈಗ ಮುಳುಗೋವಷ್ಟು ನೀರನ್ನು ಹಾಕೊಳ್ಳೋಣ ನೋಡಿ. ಚೆನ್ನಾಗಿ ನಾನು ತೊಳ್ಕೊಂಡು ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಒಂದು 5 ರಿಂದ 6 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ. ಚೆನ್ನಾಗಿ ನೆನೆದಿದೆ ಕಡಲೆಬೇಳೆ, ಹಾಗೆ ಅವಲಕ್ಕಿ, ಉದ್ದಿನಬೇಳೆ, ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ನೋಡಿ. ಚೆನ್ನಾಗಿ ನೆನೆದಿದೆ. ಇಷ್ಟು ನೆನೆದ್ರೆ ಸಾಕು. ಇವಾಗ ನೀರೆಲ್ಲ ತೆಗಿತೀನಿ. ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಹಾಕ್ಕೊಂಡು ರವೆ ಥರ ರುಬ್ಕೋಬೇಕು. ಜಾಸ್ತಿ ನೈಸಾಗಿ ಕೂಡ ರುಬ್ಕೋಬಾರ್ದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ರವೆ ಥರ ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ರವೆ ಥರ ರುಬ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕೋತಾ ಇದ್ದೀನಿ. ಗಟ್ಟಿಯಾಗಿಯೇ ಇರಲಿ ನೋಡಿ. 2 ಸತಿ ನಾನು ರುಬ್ಬಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ಬೆಳಗ್ಗೆ ಹುಳಿ ಆದರೆ ಸ್ವಲ್ಪ ತಿಳು ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ನಾನು ಇದನ್ನು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ. ನಾವೇನು ಸೋಡಾ ಹಾಕಿಲ್ಲ, ಉಪ್ಪು ಹಾಕಿಲ್ಲ, ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅಲ್ವಾ. ನೋಡಿ ನೋಡಿ, ಸೂಪರ್ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ತೆಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಅಂತ ಹೇಳಿದ್ದೆ. ಇವಾಗ ನಮಗೆ ಇಡ್ಲಿ ಹದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತೆಳು ಕೂಡ ಮಾಡ್ಕೋಬೇಡಿ, ಇಡ್ಲಿ ಹದಕ್ಕೆ ಇರಲಿ ನೋಡಿ. ನಾನು ಸ್ವಲ್ಪ ಬ್ಯಾಟರ್ನ ಒಂದು ಬೌಲ್ಗೆ ಸಪ್ರೇಟ್ ತಕ್ಕೊಂಡಿದ್ದೀನಿ. ಅಂದರೆ ನಾನು ಎಷ್ಟು ಮಾಡ್ತೀನ ಅಷ್ಟನ್ನು ನಾನು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ. ಈ ಹದಕ್ಕೆ ಇರಬೇಕು ಫ್ರೆಂಡ್ಸ್ ನೋಡಿ. ಇಡ್ಲಿ ಹದ ಕರೆಕ್ಟಾಗಿದೆ ನೋಡಿ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿನ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರು ಕಡಿಮೆ ಇದೆ ಅಲ್ವಾ, ನಾನಿಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಒಂದೊಳ್ಳೆ ಇಡ್ಲಿ ಕಲರ್ ಬರುತ್ತೆ ಫ್ರೆಂಡ್ಸ್ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತೀನಿ ನೋಡಿ. ಎಣ್ಣೆ ಬಿಸಿಯಾಗಿದೆ, ಹಾಗೆ ಅರಿಶಿನ ಪುಡಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ. ಹಿಟ್ಟಿಗೆ ಈ ಎಣ್ಣೆನ ಸೇರಿಸ್ಕೊಳ್ಳೋಣ. ಕಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ. ಇಡ್ಲಿ ಅಂದ ತಕ್ಷಣ ಸೋಡಾ ಹಾಕ್ತೀರಾ, ಹಾಗೆ ಈನೋ ಹಾಕ್ತೀರಾ, ಏನನ್ನು ಬಳಸದೆ ಇವತ್ತು ನಾನು ನಿಮಗೆ ಇಡ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಫ್ರೆಂಡ್. ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಕೂಡ ಮಾಡಿ ಕೊಡಬಹುದು. ಇವಾಗ ನೋಡಿ ಬ್ಯಾಟರ್ ಕೂಡ ಮಿಕ್ಸ್ ಮಾಡಿದ್ದಾಗಿದೆ. ಇಡ್ಲಿ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪ್ಲೇಟಿಗೆ ಬ್ಯಾಟರ್ನ ಹಾಕೊಳ್ಳೋಣ ನೋಡಿ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇಡ್ಲಿ ಪಾತ್ರೆಗೆ ಬ್ಯಾಟರ್ನ ಹಾಕ್ಕೊತೀನಿ. ಫ್ರೆಂಡ್ಸ್, ಬ್ಯಾಟರ್ ಹಾಕೊಂಡಿದ್ದೀನಿ. ಹಾಗೆ ಇಡ್ಲಿ ಪ್ಲೇಟ್ಗೆ ಈಗ ಮುಚ್ಚಳ ಮುಚ್ಚಿ ಒಂದು 15 ರಿಂದ 20 ನಿಮಿಷ ಬೇಯಿಸ್ಕೋತೀನಿ ಲೋ ಫ್ಲೇಮಲ್ಲೇನೆ ನೋಡಿ. 20 ನಿಮಿಷ ಆಗಿದೆ. ಈಗ ಓಪನ್ ಮಾಡೋಣ ನೋಡಿ. ಚೆನ್ನಾಗಿ ಬೆಂದಿದೆ.
ಇವಾಗ ಒಲೆನ ಆಫ್ ಮಾಡ್ಕೊಂಡು ಬಿಡ್ತೀನಿ. ತಣ್ಣಗಾದ್ಮೇಲೆ ತೆಗೆದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಸೋಡಾ ಹಾಕಿಲ್ಲ, ಮೊಸರು ಹಾಕಿಲ್ಲ, ಈನೋ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ನೋಡಿ, ಸೂಪರಾಗಿ ಬಂದಿದೆ. ಇವಾಗ ನೋಡಿ ಓಪನ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಾಂಜಿಯಾಗಿ. ನೋಡ್ತಾ ಇದ್ದೀರಾ ನೋಡಿ, ನಾವು ಏನನ್ನೂ ಹಾಕಿಲ್ಲ, ಸೋಡಾ, ಈನೋ, ಮೊಸರು. ನೋಡಿ ಎಷ್ಟು ಉದುರುದ್ರಾಗಿ ಮಾಡಿದ್ದೀವಿ ಅಂದರೆ ಹಿಟ್ಟು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ. ಸೂಪರ್. ನಿಮ್ಗೆ ಇಡ್ಲಿ ಬೇಡ ಅಂದರೆ ಡೋಕ್ಲಾ ಥರ ನೀವು ಒಂದು ಬೌಲ್ಗೆ ಹಾಕಿ ಸ್ಟೀಮ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನೋಡಿ ಕಾಣಿಸ್ತಾ ಇದೆಯಾ, ರವೆ ಥರ. ನೋಡಿ ಸೂಪರ್. ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ. ನಿಮಗೆ ಇನ್ನೂ ಹೆಚ್ಚು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಗ್ಗರಣೆ ಕೂಡ ಮಾಡಿ ಹಾಕ್ಕೋಬೋದು ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಕೂಡ ಹಾಕ್ಕೋಬೋದು. ಫ್ರೈ ಮಾಡಿ ಡೋಕ್ಲಾ ಥರ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ಥರ ಬೇಕಂದರೆ ಈ ಥರ ಹಾಕ್ಕೊಳ್ಳಿ. ಹಾಗೆ ನೀವು ಒಂದು ಬೌಲಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಸ್ಟೀಮ್ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಹೊಸ ಥರ ತೋರಿಸ್ಕೊಟ್ಟಿದ್ದೀನಿ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನೋಡೋದಕ್ಕಷ್ಟೇ ಅಲ್ಲದೆ ಟೇಸ್ಟು ಕೂಡ ಸಖತ್ತಾಗಿತ್ತು. ನೀವು ಇಡ್ಲಿ ಆದರೂ ಮಾಡ್ಕೋಬೋದು ಅಥವಾ ಬೌಲಲ್ಲಿ ಡೋಕ್ಲಾ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ. ಸೋಡಾ, ಈನೋ ಏನನ್ನೂ ಬಳಸದೆ ಸ್ಪಾಂಜಿಯಾಗಿ ಇಡ್ಲಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಾ? ಸೂಪರ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.